ಓಂ ನಮಃ ಶಿವಾಯ. ಸ್ವಾಮಿ ಗುರುಗಚ್ಚ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಂ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ. ಬುಧನಿಂದ 2 ಅದ್ಭುತ ರಾಜಯೋಗ ಸೃಷ್ಟಿ. ಈ ರಾಶಿಯವರಿಗೆ ಸಂಪತ್ತು, ವೈಭವ. ಯಾವ ರಾಶಿಯವರಿಗೆ ಏನು ಎತ್ತ ಅನ್ನೋದನ್ನು ಹೇಳ್ತೇನೆ. ಅದಕ್ಕಿಂತ ಮುಂಚೆ ಏನು ಮಾಡಬೇಕು, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ಆದಷ್ಟು ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದು ಡೀಟೇಲ್ ಆಗಿ ರಾಶಿ ನಕ್ಷತ್ರದ ಜೊತೆಗೆ ಬರೆದು ಕಳಿಸಿ. ಖಂಡಿತವಾಗ್ಲೂ ಉತ್ತರ ಕೊಡ್ತೇನೆ. ಅದಕ್ಕೆ ಸೂಕ್ತ ಸುಲಭ ಪರಿಹಾರವನ್ನು ಸೂಚಿಸ್ತೇನೆ. ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಪರವಾಗಿಲ್ಲ, ಡೇಟ್ ಆಫ್ ಬರ್ತನ್ನು ನಮೂದಿಸಿ ನಾನೇ ರಾಶಿ ನಕ್ಷತ್ರವನ್ನು ಗುರುತಿಸಿ ಅದಕ್ಕೆ ತಕ್ಕ ಪರಿಹಾರವನ್ನು ಸೂಚಿಸ್ತೇನೆ ಅಂತ ಹೇಳ್ತೇನೆ. ಸಬ್ಸ್ಕ್ರೈಬ್ ಅಂತ ಒತ್ತುವಾಗ ಸೈಡಲ್ಲಿ ಬೆಲ್ ಐಕಾನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿದಾಗ ಆಲ್ ಅಂತ ಬರುತ್ತೆ. ಅದನ್ನು ಪ್ರೆಸ್ ಮಾಡೋದನ್ನು ಕೂಡ ಖಂಡಿತವಾಗಿ ಮರೆಯಬೇಡಿ. ಹಾಗೆ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ಹಾಗೆಯೇ ಬರೀ ರಾಶಿ ನಕ್ಷತ್ರ ಅಥವಾ ಡೇಟ್ ಆಫ್ ಬರ್ತನ್ನು ನಮೂದಿಸಿದರೆ ಖಂಡಿತವಾಗ್ಲೂ ಉತ್ತರಿಸೋಕ್ಕಾಗಲ್ಲ. ನಿಮ್ಮ ಸಮಸ್ಯೆಯನ್ನು ಬರೆದು ಕಳಿಸಿ, ಖಂಡಿತವಾಗ್ಲೂ ಉತ್ತರಿಸ್ತೇನೆ. ಹಾಗೆಯೇ ಆಧ್ಯಾತ್ಮಿಕ ಅಥವಾ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಏನೇ ಪ್ರಶ್ನೆ ಕೇಳೋದಿದ್ರು ಕೇಳ್ಬೋದು. ನನಗೆ ಇಷ್ಟ ಆದ ಬಗ್ಗೆನೂ ವೀಡಿಯೋ ಮಾಡಿ ಹಾಕ್ತೇನೆ. ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ಹಾಗೆ ನಾನು ನಂಬಿಕೊಂಡು ಬರುವಂಥ ಶಿವದೇವರ ಹಾಗೂ ಕೊರಗಜ್ಜು ದೈವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ಬುಧ ಏಪ್ರಿಲ್ 9ರಂದು ತನ್ನ ರಾಶಿ ಬದಲಾವಣೆ ಮಾಡಲಿರುವಂಥದ್ದು. ಇದರಿಂದಾಗಿ 2 ರಾಜಯೋಗಗಳ ಸೃಷ್ಟಿಯಾಗಲಿದೆ. ಬುಧನ ಈ ಸಂಚಾರ ಈ 4 ಅದೃಷ್ಟದ ರಾಶಿ ಚಿಹ್ನೆಗಳಿಗೆ ಹೆಚ್ಚಿನ ಪ್ರಯೋಜನಗಳನ್ನು ನೀಡುವಂಥದ್ದು. 2024 ಏಪ್ರಿಲ್ 9ರಂದು ಸರಿಯಾಗಿ ರಾತ್ರಿ 9:30ಗೆ ಬುಧಗ್ರಹ ಮತ್ತೊಮ್ಮೆ ದುರ್ಬಲ ಹಿಮ್ಮುಖ ಚಲನೆಯನ್ನು ಪ್ರವೇಶಿಸಿದ್ದು, ಈ ಬದಲಾವಣೆಯು ಏಪ್ರಿಲ್ 9ರಿಂದ ಏಪ್ರಿಲ್ 25ರವರೆಗೆ ಇರುವಂಥದ್ದು. ಬುಧಗ್ರಹ ದುರ್ಬಲಗೊಂಡ ತಕ್ಷಣ ರಾಜಯೋಗ ರೂಪುಗೊಳ್ಳುವಂಥದ್ದು ಮತ್ತು ಈ ರಾಜಯೋಗ ಗುರು ಶುಕ್ರ ಬುಧನಿಂದ ರೂಪುಗೊಳ್ಳುವಂಥದ್ದು. ಈ ರಾಜಯೋಗ ವಿಶೇಷವಾಗಿ 4 ರಾಶಿಗಳಿಗೆ ಉತ್ತಮ ಪ್ರಯೋಜನವನ್ನು ನೀಡುವಂಥದ್ದು ಮತ್ತು ಏಕಕಾಲದಲ್ಲಿ 2 ರಾಜಯೋಗಗಳು ನಿಮ್ಮ ಜನ್ಮ ಜಾತಕದಲ್ಲಿ ಪ್ರಾರಂಭವಾಗುತ್ತೆ. ಮೊದಲನೇದು ಮಾಲವ್ಯ ಎಂಬ ಮಹಾಪುರುಷ ರಾಜಯೋಗ. ಇದು ಈಗಾಗಲೇ ನಡೆಯುತ್ತಿದೆ ಮತ್ತು ನೀಚ ಭಂಗ ರಾಜಯೋಗ. ಆದ್ದರಿಂದ ಈ ಬದಲಾವಣೆಯು ನಿಮ್ಮ ಜೀವನದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದನ್ನು ನೋಡೋಣ. ಪ್ರತಿಯೊಂದು ಗ್ರಹದ ಸಂಚಾರ ಕೂಡ ಕೆಲವು ರಾಶಿಗೆ ಉತ್ತಮ ಫಲಿತಾಂಶವನ್ನು ನೀಡುವಂಥದ್ದು. ಮಿಥುನ ರಾಶಿ. ಬುಧಗ್ರಹ ನೀಚಭಂಗ ರಾಜಯೋಗವನ್ನು ಮಾಡುವ ಮೂಲಕ ಕರ್ಮದ ಮನೆಯಲ್ಲಿ ಶುಕ್ರ ಗ್ರಹದೊಂದಿಗೆ ಸಂಚರಿಸುವಂಥದ್ದು. ಈ ಪರಿವರ್ತನೆ ತುಂಬ ಒಳ್ಳೆಯದು. ಈ ರಾಜಯೋಗದ ಮೂಲಕ ಸಂತೋಷದ ಸಾಧನೆಗಳು ಹೆಚ್ಚಾಗುತ್ತವೆ ಮತ್ತು ನಿಮ್ಮ ಪ್ರತಿಷ್ಠೆ ಹೆಚ್ಚಾಗುತ್ತದೆ. ಯೋಜನೆಗಳ ಅನುಷ್ಠಾನವನ್ನು ಸರಿಯಾದ ರೂಪದಲ್ಲಿ ಮಾಡಲಾಗುವುದು ಮತ್ತು ಈ ಬಾರಿ ದೊಡ್ಡ ಅಧಿಕಾರಿಗಳಿಗೆ ವಿಶೇಷವಾಗಿ ಒಳ್ಳೆಯದು. ವಿದೇಶದಿಂದ ಲಾಭಗಳು ಮತ್ತು ನಾಯಕತ್ವದ ಸಾಮರ್ಥ್ಯವು ಹೆಚ್ಚಾಗುತ್ತದೆ ಮಿಥುನ ರಾಶಿಯವರಿಗೆ ಈ ಒಂದು 2 ವಿಶೇಷ ರಾಜಯೋಗದೊಂದಿಗೆ ಯೋಗದ ಪರಿಣಾಮದಿಂದ. ಅಂದರೆ 12 ರಾಶಿಯವರಿಗೂ ಕೂಡ ಇರುವಂಥದ್ದು ಪ್ರತಿಯೊಂದು ಗ್ರಹಗಳ ಸಂಚಾರ. ಆದರೆ ಕೆಲವು ರಾಶಿಗೆ ತುಂಬಾ ಒಳ್ಳೆಯದು ಇರುವಂಥದ್ದು. ನೆಕ್ಸ್ಟ್ ನೋಡೋದಾದರೆ ಕನ್ಯಾ ರಾಶಿ. 10ನೇ ಮನೆ, ಮೊದಲ ಮನೆಯ ಅಧಿಪತಿ ಬುಧಗ್ರಹ. ವೈವಾಹಿಕ ಜೀವನದ ಮನೆಯಲ್ಲಿ ನೀಚಭಂಗ ಮತ್ತು ಮಾಲವ್ಯ ಮಹಾಪುರುಷ ರಾಜಯೋಗವನ್ನು ರೂಪಿಸುವಂಥದ್ದು. ಇದರ ಪರಿಣಾಮವಾಗಿ ನೀವು ಉದ್ಯೋಗದಲ್ಲಿ ಕೆಲವು ಹೊಸ ಅವಕಾಶಗಳನ್ನು ಪಡೆಯುವಂಥದ್ದು. ನೀವು ಗಂಡನ ಮನೆಯವರ ಕಡೆಯಿಂದ ಪ್ರಯೋಜನಗಳನ್ನು ಪಡೆಯುವಂಥದ್ದು. ವೈವಾಹಿಕ ಜೀವನದಲ್ಲಿ ಸಾಕಷ್ಟು ತೊಂದರೆಗಳು ನಡೀತಾ ಇದ್ದರೆ ಅದರಲ್ಲಿಯೂ ನೀವು ಹೆಚ್ಚಿನ ಪರಿಹಾರವನ್ನು ಪಡೆಯುವಂಥದ್ದು. ನೀವು ವ್ಯವಹಾರ ಪಾಲುದಾರಿಕೆಯಲ್ಲಿ ಕೆಲಸ ಮಾಡಿದರೆ ನೀವು ಸಂಗಾತಿಯಿಂದ ವಿಶೇಷ ಬೆಂಬಲವನ್ನು ಪಡೆಯುತ್ತೀರಿ. ಏಪ್ರಿಲ್ 15ರಿಂದ ಏಪ್ರಿಲ್ 25ರವರೆಗಿನ ಅವಧಿ ನಿಮಗೆ ವಿಶೇಷವಾಗಿ ಸೂಕ್ತವೆಂದು ತೋರುತ್ತದೆ. ಹಾಗೆಯೇ ನೆಕ್ಸ್ಟ್ ನೋಡೋದಾದರೆ ಯಾವ ರಾಶಿಗೆ ಈ ಒಂದು ರಾಜಯೋಗ ಪ್ರಯೋಜನಕಾರಿ ಆಗಲಿದೆ ಅನ್ನೋದನ್ನು ನೋಡೋದಾದರೆ ಅದು ಧನುರಾಶಿ. ಧನುರಾಶಿಗೆ ಯಾವ ಥರ ಇರುತ್ತೆ ಈ ಒಂದು ಬುಧನ ಈ ಬದಲಾವಣೆಯಿಂದ ಆಗುವಂಥ ರೂಪುಗೊಳ್ಳುವಂಥ 2 ರಾಜಯೋಗದಿಂದಾಗಿ ವಿಶೇಷವಾಗಿ ರಾಜಕೀಯದಲ್ಲಿರುವವರಿಗೆ ಶುಭ ಫಲಿತಾಂಶವನ್ನು ತರುವಂಥದ್ದು. ಜೊತೆಗೆ ಸಮೃದ್ಧಿ, ಸಂತೋಷ, ಆಸ್ತಿ ಹೆಚ್ಚಾಗುವಂಥದ್ದು. ನೀವು ಕುಟುಂಬಕ್ಕೆ ಸಂಬಂಧಿಸಿದ ಯಾವುದಾದರೂ ಹೊಸ ಮನೆಯನ್ನು ಖರೀದಿಸಲು ಬಯಸಿದರೆ ಈ ಸಮಯ ತುಂಬ ಸೂಕ್ತವಾಗಿದೆ. ಕೆಲಸದ ದೃಷ್ಟಿಕೋನದಿಂದ ಈ ಸಮಯ ಉತ್ತಮವಾಗಿರುತ್ತೆ. ಏಕೆಂದರೆ ಬುಧ ಗ್ರಹ ನಿಮ್ಮ ಕರ್ಮ ಮನೆಯನ್ನು 7ನೇ ದೃಷ್ಟಿಕೋನದಿಂದ ನೋಡುವಂಥದ್ದು ಮತ್ತು ವೈವಾಹಿಕ ಜೀವನದ ಅಧಿಪತಿ ಆಗಿರುವುದರಿಂದ ಬುಧ ಗ್ರಹವು 4ನೇ ಮನೆಯಲ್ಲಿ ಉಳಿಯುತ್ತದೆ. ಅಂದರೆ ನಿಮ್ಮ ಸಂಗಾತಿಯ ಮೂಲಕ ನೀವು ವಿಶೇಷ ಪ್ರಯೋಜನಗಳನ್ನು ಪಡೆಯುತ್ತೀರಿ. ಕನ್ಸಲ್ಟೆನ್ಸಿ ಆಗಿರ್ಬೋದು, ಬರವಣಿಗೆ, ಪ್ರಕಾಶನ, ಪುಸ್ತಕ ಮಾರಾಟಗಾರ ಅಥವಾ ಬೌದ್ಧಿಕ ಮಟ್ಟದ ಕೆಲಸಗಳು ಮಾಡುವವರಿಗೆ ಬಹಳ ಮಂಗಳಕರ ಯೋಗ ಇರುವಂಥದ್ದು. ಹಾಗೆಯೇ ನೆಕ್ಸ್ಟ್ ಯಾವ ರಾಶಿ ಕೊನೆಯದಾಗಿ ಅನ್ನೋದು ನೋಡೋದಾದರೆ ಅದು ಮೀನರಾಶಿ. ನಿಮಗೆ ಬುಧ ಗ್ರಹ ಒಳಿತನ ಮಾಡುವಂಥದ್ದು. ಏಪ್ರಿಲ್ 15ರ ನಂತರ ಕೆಲವು ಹೊಸ ಅವಕಾಶಗಳು ಲಭ್ಯವಿರುತ್ತೆ. ನ್ಯಾಯವಾದಿ ಕ್ಷೇತ್ರದಲ್ಲಿ ಇರುವವರಿಗೆ ವಿಶೇಷ ಶುಭ ಫಲಿತಾಂಶಗಳು ಕಂಡುಬರುವಂಥದ್ದು. ವೈದ್ಯಕೀಯ, ಚಿತ್ರಕಲೆ, ತಾರ್ಕಿಕತೆ, ನಟನೆಗೆ ಸಂಬಂಧಿಸಿದ ಕೆಲಸ ಮಾಡುವ ಜನರಿಗೆ ಉತ್ತಮ ಚಿಹ್ನೆಗಳು ಕಂಡುಬರುವಂಥದ್ದು. ನೀವು ತಾಯಿಯಿಂದ ವಿಶೇಷ ವಾತ್ಸಲ್ಯವನ್ನು ಪಡೆಯುವಂಥದ್ದು. ಚಲನಚಿತ್ರೋದ್ಯಮಕ್ಕೆ ಸಂಬಂಧಿಸಿದ ಅನೇಕ ಜನರ ಜೀವನದಲ್ಲಿ ಶುಭ ಬದಲಾವಣೆಗಳು ಉಂಟಾಗುವಂಥದ್ದು. ವ್ಯವಹಾರದ ದೃಷ್ಟಿಕೋನದಿಂದ ಹೊಸ ಒಪ್ಪಂದಗಳನ್ನು ಮಾಡಬಹುದು. ವೈಯಕ್ತಿಕ ಜೀವನದಲ್ಲಿ ಒಳ್ಳೆಯ ಸುದ್ದಿ ಕಂಡುಬರುತ್ತೆ. ಈ ಒಂದು 4 ರಾಶಿಗಳಿಗೆ ಏನು ಈ ಒಂದು ಬುಧ ಸಂಚಾರದಿಂದ ಸೃಷ್ಟಿಯಾಗುವ ಮಾಲವ್ಯ ಮತ್ತು ನೀಚಭಂಗ ರಾಜಯೋಗ ಅವರ ಜೀವನದಲ್ಲಿ ರಾಜವೈಭವವನ್ನು ಸೃಷ್ಟಿ ಮಾಡುವುದು ಖಂಡಿತ. ನಾನು ಪ್ರತಿಯೊಬ್ಬರಿಗೂ ಹೇಳ್ತೇನೆ,
ಅಂದರೆ ಅವರ ಗ್ರಹಗತಿ ಎಷ್ಟೇ ಒಂದು ಒಳ್ಳೆಯದು ತುಂಬ ಸಮಯ ಕೆಟ್ಟದ್ದೇ ಆಗಿರ್ಬೋದು, ಆದರೆ ಈ ಕೆಲವೊಂದು ಏನು ಗ್ರಹ ಸಂಚಾರ ಏನಿರುತ್ತೆ ಅದು ಇಷ್ಟಿಷ್ಟು ದಿನ ಅಂತ ಇರುತ್ತೆ. ನಾನು ಪ್ರತಿ ಸಲನೂ ವೀಡಿಯೋ ಹಾಕ್ತಾ ಇರ್ತೇನೆ, ಪ್ರತಿಯೊಂದು ಗ್ರಹ ಸಂಚಾರ ಆಗಿರ್ಬೋದು ಅಥವಾ ಸಂಯೋಗದಿಂದ ಆಗಿರ್ಬೋದು, ಇಂತಿಷ್ಟು ದಿನ ಒಳ್ಳೆಯದು ಅಂತ ಇರುತ್ತೆ, ಎಷ್ಟೇ ಕೆಟ್ಟ ಸಮಯ ಆದರೂ. ಆ ಒಂದು ಕೆಲವು ದಿನ ಕೂಡ ಏನು ಒಳ್ಳೆಯದಿದ್ರೆ ಒಳ್ಳೆಯದಲ್ವಾ. ಧನ್ಯವಾದ.